ಅಕ್ಷಯ ತೃತೀಯ ಅಂದ್ರೆ ಬರೀ ಚಿನ್ನ ಖರೀದಿಸೋದಷ್ಟೇ ಅಲ್ಲ. ಈ ದಿನ ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಪುಣ್ಯವನ್ನೇ ಕಡಿಮೆ ಮಾಡಬಹುದು. ಎಚ್ಚರ. ಈ ವರ್ಷದ ಅಕ್ಷಯ ತೃತೀಯ ಯಾವಾಗ? ಈ ದಿನ ಯಾವ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಒಲಿಯುತ್ತದೆ? ಅಕ್ಷಯ ತೃತೀಯ 2026 ದಿನಾಂಕ, ಮುಹೂರ್ತ ಮತ್ತು ಆಚರಣೆಯ ಸಂಪೂರ್ಣ ಮಾಹಿತಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಂಗಳಕರ ಹಬ್ಬಗಳಲ್ಲಿ ಅಕ್ಷಯ ತೃತೀಯವೂ ಒಂದು. ಎಂದಿಗೂ ಮುಗಿಯದ ಪುಣ್ಯ ಮತ್ತು ಸಂಪತ್ತನ್ನು ನೀಡುವ ಈ ಹಬ್ಬವನ್ನು ಆಚರಿಸಲು ಪ್ರತಿಯೊಬ್ಬರೂ ಬಹಳ ಆಸಕ್ತಿಯಿಂದ ಕಾಯುತ್ತಿರುತ್ತಾರೆ. ಹಾಗಾದರೆ ಈ ವರ್ಷ ಅಂದರೆ 2026ರಲ್ಲಿ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ? ಆ ದಿನದ ನಿಖರವಾದ ಮುಹೂರ್ತ ಯಾವುದು? ಬಂಗಾರ ಖರೀದಿಸಲು ಸರಿಯಾದ ಸಮಯ ಯಾವುದು? ಹಾಗೆಯೇ ಈ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಗಳು, ಮನೆಯಲ್ಲಿ ಸುಲಭವಾಗಿ ಮಾಡುವ ಪೂಜಾ ವಿಧಾನ ಹಾಗೂ ಈ ಪವಿತ್ರ ದಿನದಂದು ನಾವು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳೇನು ಎಂಬ ಪೂರ್ಣ ವಿವರಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಕ್ಷಯಿಸದ ಅಥವಾ ಎಂದಿಗೂ ಮುಗಿಯದ ಎಂದರ್ಥ. ಈ ದಿನ ಮಾಡುವ ಯಾವುದೇ ಶುಭ ಕಾರ್ಯ, ದಾನ ಅಥವಾ ಪೂಜೆಯು ಅಕ್ಷಯವಾದ ಪುಣ್ಯ ಫಲವನ್ನು ನೀಡುತ್ತದೆ ಎಂಬುದು ನಮ್ಮ ಗಾಢ ನಂಬಿಕೆ. ಆದ್ದರಿಂದ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು, ಬಂಗಾರ ಅಥವಾ ಸ್ಥಿರಾಸ್ತಿಗಳನ್ನು ಖರೀದಿಸಲು ಈ ದಿನವನ್ನು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಈ 2026ನೇ ವರ್ಷದಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ 19ರ ಭಾನುವಾರದಂದು ಆಚರಿಸಲಿದ್ದೇವೆ. ಪಂಚಾಂಗದ ಪ್ರಕಾರ ತೃತೀಯ ತಿಥಿಯು ಏಪ್ರಿಲ್ 18ರ ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 19ರ ಮಧ್ಯಾಹ್ನ 2:12 ಇರುತ್ತದೆ. ಆದರೆ ಸೂರ್ಯೋದಯದ ಸಮಯಕ್ಕೆ ಇರುವ ತಿಥಿಯನ್ನೇ ನಾವು ಪ್ರಮಾಣವಾಗಿ ತೆಗೆದುಕೊಳ್ಳುವುದರಿಂದ ಏಪ್ರಿಲ್ 19 ನೇತಿ ತಾರೀಖಿನಂದೇ ಹಬ್ಬವನ್ನು ಆಚರಿಸಬೇಕು. ಮುಖ್ಯವಾಗಿ ಬೆಳಿಗ್ಗೆ 10:49 ಪೂಜೆಗಳಿಗೆ ಮತ್ತು ಬಂಗಾರ ಖರೀದಿಸಲು ಅತ್ಯಂತ ಶುಭಪ್ರದವಾದ ಸಮಯವೆಂದು ಪಂಡಿತರು ಸೂಚಿಸಿದ್ದಾರೆ. ಈ ಹಬ್ಬದ ಹಿಂದೆ ಎಷ್ಟೋ ಅದ್ಭುತ ಪೌರಾಣಿಕ ಘಟನೆಗಳು ಅಡಗಿವೆ. ಶ್ರೀ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನ್ಮ ತಾಳಿದ ದಿನವಿದು. ಹಾಗೆಯೇ ವೇದವ್ಯಾಸರು ಹೇಳುತ್ತಿರಲು ವಿಘ್ನೇಶ್ವರನು ಮಹಾಭಾರತದ ರಚನೆಯನ್ನು ಆರಂಭಿಸಿದ್ದು ಇದೇ ದಿನ. ಭಗೀರಥನ ಕಠೋರ ತಪಸ್ಸಿಗೆ ಮೆಚ್ಚಿ ಗಂಗಾ ನದಿಯು ಭೂಮಿಗೆ ಇಳಿದು ಬಂದ ಪವಿತ್ರ ದಿನವೂ ಹೌದು. ದಾರಿದ್ರ್ಯದಿಂದ ಬಳಲುತ್ತಿದ್ದ ಕುಚೇಲನು ಶ್ರೀಕೃಷ್ಣನಿಗೆ ಹಿಡಿ ಅವಲಕ್ಕಿಯನ್ನು ಸಮರ್ಪಿಸಿ ಅಕ್ಷಯವಾದ ಸಂಪತ್ತನ್ನು ಪಡೆದ ದಿನವಿದು. ಅರಣ್ಯವಾಸದಲ್ಲಿದ್ದ ಪಾಂಡವರಿಗೆ ಸೂರ್ಯದೇವನು ಎಂದಿಗೂ ಆಹಾರ ಮುಗಿಯದ ಅಕ್ಷಯ ಪಾತ್ರೆಯನ್ನು ನೀಡಿದ ದಿನ. ಶ್ರೀಮಂತನಾದ ಕುಬೇರನು ಸ್ವರ್ಗದ ಕೋಶಾಧಿಕಾರಿಯಾಗಿ ಜವಾಬ್ದಾರಿ ಸ್ವೀಕರಿಸಿದ ದಿನವೂ ಈ ಅಕ್ಷಯ ತೃತೀಯವೇ ಎಂದು ಪುರಾಣಗಳು ಸಾರುತ್ತವೆ. ನಮಸ್ಕಾರ. ನೀವು ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ಎಷ್ಟೇ ಕಡೆ ತಿರುಗಿದರೂ ಫಲ ಸಿಗುತ್ತಿಲ್ಲವೇ? ಹಾಗಾದರೆ ಒಮ್ಮೆ ಶ್ರೀ ಭದ್ರಕಾಳಿ ವಾರಾಹಿ ದೇವಿ ಜ್ಯೋತಿಷ್ಯಾಲಯದವರನ್ನು ಸಂಪರ್ಕಿಸಿ. ದೇವಿ ಆರಾಧಕರಾದ ಮಹಾದೇವ ಸ್ವಾಮಿಯವರು ನಿಮ್ಮ ಫೋಟೋ ಮತ್ತು ಹೆಸರಿನ ಆಧಾರದ ಮೇಲೆ ಸಮಸ್ಯೆಗಳ ಕಾರಣಗಳನ್ನು ವಿಶ್ಲೇಷಿಸಿ ಮಂತ್ರಶಕ್ತಿ ಮತ್ತು ಪೂಜಾ ವಿಧಾನಗಳ ಮೂಲಕ ಖಚಿತವಾದ ಪರಿಹಾರವನ್ನು ತೋರಿಸುತ್ತಾರೆ. ಅದು ಪತಿ ಪತ್ನಿಯರ ಕಲಹವಿರಲಿ, ಆರ್ಥಿಕ ತೊಂದರೆಗಳಿರಲಿ ಅಥವಾ ಕೋರ್ಟ್ ಸಮಸ್ಯೆಗಳಿರಲಿ, ಯಾವುದಕ್ಕೂ ಸರಿ. ಪರಿಹಾರಕ್ಕಾಗಿ ನಂಬಿಕೆಯಿಂದ ಈಗಲೇ 90 498 ಸಂಖ್ಯೆಗೆ ಕರೆ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವು ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇಬ್ಬರೂ ತಮ್ಮ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಒಂದು ಅದ್ಭುತ ಸಕಾರಾತ್ಮಕ ಶಕ್ತಿಯು ಭೂಮಿಯ ಮೇಲೆ ಪ್ರಸರಿಸುತ್ತದೆ. ಅದಕ್ಕಾಗಿಯೇ ಪಂಚಾಂಗ ನೋಡುವ ಅಗತ್ಯವಿಲ್ಲದೆ ದಿನವಿಡೀ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಲು ಇದು ಸೂಕ್ತ ದಿನ. ಅಕ್ಷಯ ತೃತೀಯದಂದು ಬಂಗಾರ, ಬೆಳ್ಳಿ ವಸ್ತುಗಳನ್ನು ಅಥವಾ ಆಸ್ತಿಗಳನ್ನು ಖರೀದಿಸುವುದು ನಮ್ಮ ಸಂಪ್ರದಾಯ. ಇದರಿಂದ ಲಕ್ಷ್ಮೀದೇವಿಯ ಕಟಾಕ್ಷವು ಯಾವಾಗಲೂ ಇರುತ್ತದೆ ಮತ್ತು ಸಿರಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆಯಿದೆ. ಆದರೆ
ಖರೀದಿಗಿಂತಲೂ ಈ ದಿನ ದಾನ ಧರ್ಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇದು ಬೇಸಿಗೆ ಕಾಲವಾಗಿರುವುದರಿಂದ ದಾರಿಹೋಕರಿಗೆ ಕುಡಿಯುವ ನೀರು, ಮಜ್ಜಿಗೆ, ಮಣ್ಣಿನ ಮಡಿಕೆಗಳನ್ನು ದಾನ ಮಾಡುವುದು, ಹಸಿದವರಿಗೆ ಅನ್ನದಾನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಹೊಸ ವ್ಯಾಪಾರಗಳನ್ನು ಆರಂಭಿಸಲು, ಗೃಹ ಪ್ರವೇಶಕ್ಕೂ ಇದು ಬಹಳ ಒಳ್ಳೆಯ ದಿನ. ಮನೆಯಲ್ಲಿ ಪೂಜೆ ಮಾಡುವವರು ಬೆಳಿಗ್ಗೆಯೇ ಅಭ್ಯಂಜನ ಸ್ನಾನ ಮಾಡಿ ಲಕ್ಷ್ಮೀನಾರಾಯಣರನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ತಾವರೆ ಹೂವುಗಳಿಂದ ಅಲಂಕರಿಸಿ ಪೂಜಿಸಬೇಕು. ಶ್ರೀ ಸೂಕ್ತ, ವಿಷ್ಣು ಸಹಸ್ರನಾಮ ಪಠಿಸಿ ಹಾಲಿನಿಂದ ಅಥವಾ ಬೆಲ್ಲದಿಂದ ಸಿದ್ಧಪಡಿಸಿದ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಹೊಸದಾಗಿ ಖರೀದಿಸಿದ ವಸ್ತುಗಳನ್ನು ದೇವರ ಮುಂದೆ ಇಟ್ಟು ಪೂಜಿಸಿದ ನಂತರವೇ ಬೀರುವಿನಲ್ಲಿ ಇಡುವುದು ಅಥವಾ ಧರಿಸುವುದು ಮಾಡಬೇಕು. ಇಂತಹ ಪವಿತ್ರ ದಿನದಂದು ಕೆಲವು ಕೆಲಸಗಳಿಂದ ದೂರವಿರುವುದು ಕೂಡ ಅಷ್ಟೇ ಮುಖ್ಯ. ಇತರರನ್ನು ದೂಷಿಸುವುದು, ಸುಳ್ಳು ಹೇಳುವುದು, ಮನೆಯಲ್ಲಿ ಜಗಳವಾಡುವುದು ಮುಂತಾದವುಗಳನ್ನು ಮಾಡಲೇಬಾರದು. ಪ್ರಶಾಂತವಾಗಿರುವ ಮನೆಯಲ್ಲೇ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಅಷ್ಟೇ ಅಲ್ಲದೆ ಈ ದಿನ ಮಾಡುವ ಪುಣ್ಯವು ಹೇಗೆ ಅಕ್ಷಯವಾಗುತ್ತದೆಯೋ ಪಾಪವೂ ಕೂಡ ಹಾಗೆಯೇ ಇಮ್ಮಡಿಯಾಗುವ ಅಪಾಯವಿದೆ. ಮಾಂಸಾಹಾರ, ಮದ್ಯಪಾನ ತ್ಯಜಿಸಿ ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಮನೆಗೆ ಬಂದ ಬಡವರಿಗೆ ಇಲ್ಲ ಎನ್ನದೆ ನಮ್ಮ ಶಕ್ತಿಯನುಸಾರ ಸಹಾಯ ಮಾಡಿ ಕಳುಹಿಸಬೇಕು. ಒಟ್ಟಾರೆಯಾಗಿ ಅಕ್ಷಯ ತೃತೀಯ ಎಂದರೆ ಕೇವಲ ಭೌತಿಕ ಸಂಪತ್ತನ್ನು ಕೂಡಿಡುವುದು ಮಾತ್ರವಲ್ಲ, ದಾನ ಧರ್ಮಗಳನ್ನು ಮಾಡುತ್ತಾ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕಾದ ಅದ್ಭುತ ಹಬ್ಬವಿದು. ಇದು ಅಕ್ಷಯ ತೃತೀಯದ ವಿಶಿಷ್ಟತೆ ಮತ್ತು ನಾವು ಅನುಸರಿಸಬೇಕಾದ ವಿಧಾನ. ಈ ಅಕ್ಷಯ ತೃತೀಯವು ನಿಮ್ಮೆಲ್ಲರ ಮನೆಗಳಲ್ಲಿ ಅಕ್ಷಯವಾದ ಆನಂದ, ಆರೋಗ್ಯ ಮತ್ತು ಸಕಲ ಸಿರಿ ಸಂಪತ್ತನ್ನು ತರಲಿ ಎಂದು ಮನಸಾರೆ ಆಶಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.